ಹಾಯ್ ಪುಟಾಣಿಗಳೇ, ಎಲ್ಲರೂ ಆರಾಮಾಗಿದ್ದೀರಲ್ವಾ ಮಕ್ಕಳೇ? ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ಹಾಗೆಯೇ ಈ ವಿಡಿಯೋಗಳನ್ನು ಬಳಸಿಕೊಂಡು ಕಲಿಕೆಯಲ್ಲಿ ತೊಡಗಿರಿ ಮಕ್ಕಳೇ. ಈ ದಿನದ ವಿಡಿಯೋದಲ್ಲಿ ನಾವು 1ನೇ ತರಗತಿಯ ಗಣಿತ ವಿಷಯದ 14ನೇ ಮೈಲಿಗಲ್ಲಿನ ಮೆಟ್ಟಿಲು ಸಂಖ್ಯೆ 174ರಿಂದ 180ರವರೆಗಿನ ಮಿಶ್ರ ಕ್ರಿಯೆ ಈ ಅಂಶವಾಗಿ ಈ ದಿನದ ವಿಡಿಯೋದಲ್ಲಿ ತಿಳಿಯೋಣ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಈಗ ನಾವು 14ನೇ ಮೈಲಿಗಲ್ಲಿನ ಚೆಂಡು ಲೋಗೋದ 174ನೇ ಮೆಟ್ಟಿಲು ಸಂಖ್ಯೆಯ ಆಡಿ ಕಲಿಯೋಣ. ಈ ಆಟವನ್ನು ನಾವು ನೋಡೋಣ ಮಕ್ಕಳೇ. ಮಕ್ಕಳೇ, ಇಲ್ಲಿ ನೋಡಿ 2 ವೃತ್ತ ಹಾಕಿದೆ ಅಲ್ವಾ, ಕಾಣಿಸ್ತಾ ಇದೆನಾ? ಈಗ ಈ ವೃತ್ತದಲ್ಲಿ ಎಷ್ಟು ಜನ ಇದ್ದೀರಾ? ನಂಬರ್ ಎಣಿಸು. 1 2 3 4 5 6. ಈಗ ಸೀರಿಯಲ್ ನಂಬರ್ ಹೇಳು ನೀನೆ. 1 2 ಅಲ್ಲಲ್ಲ, ನೀವು ಹೇಳ. 1 2 3 4 5 6. ನೀವು ಎಷ್ಟು ಜನ ಇದ್ದೀರಾ? 1 1 2 4 5 ಅಲ್ವಾ? ಇದರಲ್ಲಿ 6 ಇದ್ದೀರಾ, ಇದರಲ್ಲಿ 5 ಇದ್ದಾರೆ. ನೀವು 5 ಜನ ಇಲ್ಲಿ ಬರ್ರಿ, ಬೇಗ ಬರಬೇಕು. ಈಗ ರೌಂಡಾಗಿ ನಿಂತ್ಕೊಳ್ಳ. ಇಲ್ಲಿ ಬಾರ, ನೀನು ಇಲ್ಲಿ ಬಾ ಹೇಮಂತ್. ಈಗ ನಂಬರ್ ವೈಸ್ ಎಣಿಸ್ರಿ, ಎಷ್ಟು ಜನ ಇದ್ದೀರಾ? 1 2 3 4 5 6 7 8 9 10 11. ಎಷ್ಟು ಜನ ಆದ್ರಿ? 11. ಇಲ್ಲಿ ಎಷ್ಟು ಜನ ಇದ್ರಿ ಈ ವೃತ್ತದಲ್ಲಿ? ಮೊದಲು ಈ ವೃತ್ತದಲ್ಲಿ ಎಷ್ಟು ಜನ ಇದ್ರಿ? 5. ಒಟ್ಟೆ ಎಷ್ಟು ಜನ ಆದ್ರಿ? 11. ನೀನು ಈ ಕಡೆ ಬಾ ಹೇಮಂತ್. ನೀವು 3 ಜನ ಈ ಕಡೆ ಬರ್ರಿ, ಹೊರಗೆ ಬರ್ರಿ, ವೃತ್ತದಿಂದ ಹೊರಗೆ ಬರ್ರಿ. ನೀ ಅಲ್ಲೇ ಇರು. ಈಗ ಎಣಿಸ್ರಿ, ಎಷ್ಟು ಜನ ಇದ್ರಿ ಹೇಳ್ರಿ ಈಗ? 1 2 3 4 5 6 7 8. ಎಷ್ಟು ಜನ ಇದ್ದಾರೆ ಎಣಿಸು? ಎಷ್ಟು ಜನ ಇದ್ದಾರೆ? 1 2 3 4 5 6 7 8. ಎಷ್ಟು ಜನ ಇದ್ರು? 11 ಜನ ಇದ್ರು. 11 ಜನದಲ್ಲಿ ಎಷ್ಟು ಜನ ಹೊರಗೆ ಹೋದ್ರು? 3. ಎಷ್ಟು ಜನ ಉಳಿದ್ರಿ? 8. ಮಕ್ಕಳೇ, ಈಗ ನಾವು 14ನೇ ಮೈಲಿಗಲ್ಲಿನ ಮಿಶ್ರಕ್ರಿಯೆ ಲೋಗೋದ 175ನೇ ಮೆಟ್ಟಿಲು ಸಂಖ್ಯೆಯ 0ಯಿಂದ 19ರವರೆಗಿನ ಸಂಖ್ಯೆಗಳನ್ನು ಬಳಸಿಕೊಂಡು ಮಿಶ್ರಕ್ರಿಯೆ ಲೆಕ್ಕಗಳನ್ನು ಮಾಡುವುದು ಹೇಗೆ, ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳನ್ನು ಬಳಸಿಕೊಂಡು ಲೆಕ್ಕಗಳನ್ನು ಮಾಡುವುದು ಹೇಗೆ ಎಂಬುದನ್ನು ಕಲಿಯೋಣ ಮಕ್ಕಳೇ. ಈಗ ಗಮನಿಸಿ, ಈ ಚಿತ್ರವನ್ನು ಗಮನಿಸಿ ನೋಡಿ. ಈ ಕೈ ಬೆರಳುಗಳು ಏನನ್ನು ಸೂಚಿಸುತ್ತವೆ? ಯಾವ ಸಂಖ್ಯೆಯನ್ನು ಸೂಚಿಸುತ್ತವೆ? ಬೆರಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಮಕ್ಕಳೇ? ವೆರಿ ಗುಡ್. ನೋಡಿ, ಮೊದಲನೇ ಎಡಭಾಗದ ಬೆರಳುಗಳು 4 ಇದ್ದಾವೆ. ನಂತರದಲ್ಲಿ ಮುಷ್ಟಿ ಹಿಡಿದ್ರೆ ಅದು 0 ಅಂತ ಅರ್ಥ. ಇನ್ನೊಂದು 1 ಅಂಕಿದೆ ಅಲ್ವಾ ಮಕ್ಕಳೇ? ನೀವು ಜಾಣ ಮಕ್ಕಳು. ನಂತರದ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಈಗ ನಾವು ಕೂಡುವ ಲೆಕ್ಕಗಳನ್ನು ಮಾಡೋಣ. ನೋಡಿ, ಚಿತ್ರವನ್ನು ಗಮನಿಸಿ ಮಕ್ಕಳೇ. 1 ಬೆರಳಿದೆ ಪ್ಲಸ್ 3 ಬೆರಳಿದೆ ಅಲ್ವಾ? ಈ ಕೈಯಲ್ಲಿ ಎಷ್ಟು ಬೆರಳುಗಳನ್ನು ತೋರಿಸಲಾಗಿದೆ ಅಂತ ಹೇಳಿದಾಗ ಎಡಭಾಗದಲ್ಲಿ 1 ಬೆರಳನ್ನು ತೋರಿಸಿದೆ, ಬಲಭಾಗದಲ್ಲಿ ಎಷ್ಟು? 3. 1 + 3 ಎಷ್ಟಾಗುತ್ತೆ ಮಕ್ಕಳೇ? ಬೆರಳಲ್ಲಿ ಎಣಿಸಿ ನೋಡೋಣ. 1 + 3, 1 ಬೆರಳಿಗೆ 3 ಬೆರಳು ಸೇರಿದಾಗ 4. 1 + 3 = 4. ಅಂದರೆ 1ಕ್ಕೆ 3 ಸೇರಿದಾಗ 4 ಉತ್ತರ ಬರುತ್ತದೆ. 1 + 3 = ಸಮಚಿಹ್ನೆ 4. ಈಗ ನೋಡಿ, ಉತ್ತರ ಕಂಡುಹಿಡಿಯಲು ಟ್ರೈ ಮಾಡಿ ಮಕ್ಕಳೇ. ಎಡಭಾಗದ 2 ಬೆರಳು, ಬಲಭಾಗದ 4 ಬೆರಳು, 2 + 4, 2 ಬೆರಳುಗಳಿಗೆ 4 ಬೆರಳುಗಳು ಸೇರಿದಾಗ ಒಟ್ಟು ಎಷ್ಟು ಉತ್ತರ ಬರುತ್ತದೆ ಮಕ್ಕಳೇ? 6. ಈಗ ನೋಡಿ, ಮೊದಲ ಭಾಗದಲ್ಲಿ 5 ಬೆರಳುಗಳು, ನಂತರದಲ್ಲಿ 3 ಕೈಯ ಬೆರಳುಗಳು. 5 ಕೈಯ ಬೆರಳುಗಳಿಗೆ 4 ಕೈಯ ಬೆರಳುಗಳು ಸೇರಿದಾಗ ಒಟ್ಟು 9. ಗೊತ್ತಾಯ್ತಲ್ವ ಮಕ್ಕಳೇ? 5 + 4 = 9. 5ಕ್ಕೆ 4 ಸೇರಿದಾಗ 9 ಉತ್ತರ ಬರುತ್ತದೆ. ಹಾಗಿದ್ರೆ ಇಲ್ಲಿ ನೋಡಿ, 2 ಕೈಗಳ ಬೆರಳುಗಳನ್ನು ಒಟ್ಟಿಗೆ ಸೇರಿಸೋದು. ನೋಡಿ, ಎಡಭಾಗದಲ್ಲಿ 5 4 9 ಕೈ ಬೆರಳುಗಳು ಪ್ಲಸ್ ಬಲಭಾಗದಲ್ಲಿ 5 + 2 ಎಷ್ಟು ಕೈಯ ಬೆರಳುಗಳಾದವು? 7. 9. ನೋಡಿ, ಇನ್ನೊಂದು ಸರಿ ಗಮನಿಸಿ ಮಕ್ಕಳೇ. ಎಡಭಾಗದಲ್ಲಿ ಕೈಯ ಬೆರಳುಗಳು 9 ಅಲ್ವಾ? ಪ್ಲಸ್ ಬಲಭಾಗದ ಕೈಯ ಬೆರಳುಗಳು ಎಷ್ಟು ಎಣಿಸಿ? ಎಷ್ಟು? 7. ಈಗ ನೋಡಿ, 5 + 4 ಸೇರಿದಾಗ 9 ಉತ್ತರ ಬರುತ್ತದೆ ಅಲ್ವಾ?
5ಕ್ಕೆ 4 ಸೇರಿದಾಗ ಎಷ್ಟು ಉತ್ತರ ಬರುತ್ತದೆ? 9 ಉತ್ತರ ಬರುತ್ತದೆ ಅಲ್ವಾ ಮಕ್ಕಳೇ? ಈ ಎಡಭಾಗದ ಕೈ ಬೆರಳುಗಳು ಒಟ್ಟು ಎಷ್ಟಾದವು? 9. ಹಾಗಿದ್ದರೆ ಈಗ ನಾವೇನು ಮಾಡೋಣ? ಬಲಭಾಗದ ಕೈ ಬೆರಳುಗಳನ್ನು ಗಮನಿಸೋಣ. 5 + 2 ಬಲಭಾಗದ 5 ಬೆರಳುಗಳು ಪ್ಲಸ್ 2 ಕೈಯ ಬೆರಳುಗಳು ಸೇರಿ ಒಟ್ಟು ಎಷ್ಟಾಯಿತು ಮಕ್ಕಳೇ? 7. ಹಾಗಿದ್ದರೆ ನಾವೀಗ ಈ ಒಂದು ಪ್ಲಸ್ ಚಿಹ್ನೆಯ ಬಲಬದಿ ಮತ್ತು ಎಡಬದಿ ಎರಡನ್ನು ಕೂಡಿಸಿದಾಗ ಎಷ್ಟಾಯಿತು ನೋಡಿ ಮಕ್ಕಳೇ? 9 + 7 ಸಮಚಿಹ್ನೆ ಈಕ್ವಲ್ಸ್ ಎಷ್ಟು ಅಂತ ನಾವೀಗ ಕಂಡುಹಿಡಿಯಬೇಕಾಗಿದೆ ಅಲ್ವಾ? ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಮಕ್ಕಳೇ? ಹಾಂ, ವೆರಿ ಗುಡ್. ಈಗ ನೋಡಿ 9 ಮನಸ್ಸಿನಲ್ಲಿ ಇರಿಸ್ಕೊಳ್ಳೋಣ. ಬೆರಳುಗಳನ್ನು ಪಕ್ಕದ ಬಲಭಾಗದಲ್ಲಿ ಬೆರಳುಗಳನ್ನು ತೋರಿಸೋಣ. 7 ಬೆರಳುಗಳು. 9 + 7 ಬೆರಳುಗಳ ಸಹಾಯದಿಂದ 9 ಮನಸ್ಸಲ್ಲಿಟ್ಕೊಂಡು ಈ ಬೆರಳುಗಳನ್ನು ಸೇರಿಸ್ಕೊಂಡು ಏನು ಮಾಡಬೇಕು ಮಕ್ಕಳೇ? ನೀವು ಒಂದೊಂದಾಗಿ ಆ ಒಂದು ಅಂಕಿಯನ್ನು ಸೇರಿಸ್ತಾ ಹೋಗಿ. ಸೇರಿಸ್ತಾ ಇದ್ದೀರಾ ಮಕ್ಕಳೇ? 9, 10, 11, 12, 13, 14, 15, 16 ಮಕ್ಕಳೇ ನೋಡಿ 9 ಮನಸ್ಸಲ್ಲಿಟ್ಕೊಂಡು ಆ 9 ನಂತರದ ಅಂಕಿಯನ್ನು ಹೇಳ್ತಾ ಹೋಗಬೇಕು ಮಕ್ಕಳೇ. ಕೈಯ ಬೆರಳುಗಳ ಸಹಾಯ ಪಡಿಬೇಕಾದ್ರೆ 9 ನಂತರ ಸಂಖ್ಯೆ ಎಷ್ಟು? 10, 10, 11, 12, 13, 14, 15, 16 ಈ ಥರದಲ್ಲಿ ಬೆರಳುಗಳನ್ನು ಸೇರಿಸ್ತಾ ನಾವು ಹೋದಾಗ ಆ ಉತ್ತರ ಬರುತ್ತದೆ. ಹಾಗಿದ್ದರೆ ಮಕ್ಕಳೇ ಈ 9 ಬೆರಳುಗಳಿಗೆ 7 ಬೆರಳುಗಳನ್ನು ಸೇರಿಸಿದಾಗ ಒಟ್ಟು 16 ಸಂಖ್ಯೆಯ ಉತ್ತರ ಬಂತು. ಹಾಗಿದ್ದರೆ ಈಗ ನೋಡೋಣ ಏನು? ಕಳೆಯುವ ಲೆಕ್ಕಗಳನ್ನು ಯಾವುದರ ಸಹಾಯದಿಂದ? ಮತ್ತು ಬೆರಳುಗಳ ಸಹಾಯದಿಂದ. ವ್ಯವಕಲನ ಅಂದರೆ ಒಂದು ಸಂಖ್ಯೆಯನ್ನು ಮತ್ತೊಂದು ಸಂಖ್ಯೆಯಿಂದ ತೆಗೆಯುವುದು ಅಲ್ವಾ ಮಕ್ಕಳೇ? ಕಳೆಯುವ ಲೆಕ್ಕ ಅಂತ ಹೇಳಿದಾಗ ಒಂದು ಸಂಖ್ಯೆಯನ್ನು ಮತ್ತೊಂದು ಸಂಖ್ಯೆಯಿಂದ ತೆಗೆದು ಹಾಕುವುದು. ನೋಡಿ ಇಲ್ಲಿ 10 ಕೈಯ ಬೆರಳುಗಳಿದ್ದಾವೆ. ಇಲ್ಲಿ ಒಂದು ಕಳೆಯುವ ಲೆಕ್ಕವನ್ನು ಕೊಟ್ಟಿದ್ದಾರೆ. ಏನಂತ? 10 - 6 ಅಂದರೆ ಈ 10ರಲ್ಲಿ 6 ತೆಗೆದು ಹಾಕು ಅಂತ. ಹಾಗಿದ್ದರೆ ಇಲ್ಲಿ ಎಷ್ಟು ಬೆರಳುಗಳಿದ್ದಾವೆ ಮಕ್ಕಳೇ? 10 ಕೈಯ ಬೆರಳುಗಳಿವೆ. 10 ದೊಡ್ಡ ಸಂಖ್ಯೆ. ಎಷ್ಟಕ್ಕಿಂತ? 6ಕ್ಕಿಂತ. ಹಾಗಿದ್ದರೆ 10 ಬೆರಳುಗಳಲ್ಲಿ ನಾವು 6 ಬೆರಳುಗಳನ್ನು ಏನು ಮಾಡಬೇಕಾಗಿದೆ? ಕಳಿಬೇಕಾಗಿದೆ. ಬೆರಳುಗಳನ್ನು ತೆಗೆಯಲು ಬೆರಳುಗಳನ್ನು ಬಗ್ಗಿಸಿ ಅಥವಾ ನಾವು ಏನು ಮಾಡಬೇಕು? ಮಡಚ್ಕೋಬೇಕು. ಆ ಬೆರಳಿನಲ್ಲಿ ಕಳಿಬೇಕಾದ್ರೆ ನಾವು ಅವುಗಳನ್ನು ಮಡಚ್ಕೋಬೇಕು, ಇಲ್ಲಾಂದರೆ ಬಗ್ಗಿಸ್ಕೋಬೇಕು. ಹೇಗೆ? ಈಗ ನೋಡಿ ಏನು ಮಾಡಿ ಗೊತ್ತಾ ಮಕ್ಕಳೇ? ನಾನೀಗಾಗಲೇ ನಿಮಗೆ ಹೇಳಿದೆ 10 ಬೆರಳುಗಳಲ್ಲಿ 6 ಬೆರಳುಗಳನ್ನು ನಾವು ಏನು ಮಾಡಬೇಕಾಗಿದೆ? ಕಳಿಬೇಕಾಗಿದೆ ಅಲ್ವಾ ಮಕ್ಕಳೇ? ಈಗ ನೋಡಿ 10 ಬೆರಳುಗಳಲ್ಲಿ 6 ಬೆರಳುಗಳನ್ನು ನಾವು ಮಡಚಿದಾಗ ಅಂದರೆ ಬಗ್ಗಿಸಿದಾಗ ಉಳಿದದ್ದು ಎಷ್ಟು ಎಣಿಸಿ ನೋಡಿ. ನೀವು ಪ್ರಯತ್ನ ಮಾಡಿ, ಹಾಗೆ ಚಿತ್ರವನ್ನು ಗಮನಿಸ್ತಾ ಈ ಒಂದು ಚಟುವಟಿಕೆಯನ್ನು ಅನುಸರಿಸ್ತಾ ಹೋಗಿ ಮಕ್ಕಳೇ. 10ರಲ್ಲಿ 6 ಕಳೆದಾಗ 4. ಉಳಿದ ಬೆರಳುಗಳು ತಲೆ ಎತ್ತಿ ನಿಂತಿದ್ದಾವೆ. 4 ಬೆರಳುಗಳನ್ನು ಮಾತ್ರ ನಾವು ಮೇಲೆತ್ತಿದ್ದೇವೆ. ಹಾಗಾದರೆ 10ರಲ್ಲಿ 6 ಕಳೆದಾಗ ಉಳಿದಿದ್ದು ಎಷ್ಟು ಮಕ್ಕಳೇ? 4. ಗೊತ್ತಾಯ್ತಲ್ವಾ? ಈಗ ನೋಡಿ, ಈಗಾಗಲೇ ನಾನು ಹೇಳಿದೆ ನಿಮಗೆ, ಕಳೆಯುವುದು ಅಂದರೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯನ್ನು ತೆಗೆಯುವುದು ಅಂದರೆ ಕಳೆಯುವುದು, ತೆಗೆದು ಹಾಕುವುದು ಎಂದರ್ಥ. ಈ ಚಿತ್ರವನ್ನು ಗಮನಿಸಿ. 8 ಕೈಯ ಬೆರಳುಗಳಲ್ಲಿ ನಾವು 5 ಕೈಯ ಬೆರಳುಗಳನ್ನು ತೆಗೆದಾಗ ಎಷ್ಟು ಉಳಿಯಿತು ಮಕ್ಕಳೇ? 3 ಅಲ್ವಾ? ಗಮನಿಸ್ತಾ ಇದ್ದೀರಲ್ವಾ ಮಕ್ಕಳೇ? 8 ಕೈಯ ಬೆರಳುಗಳಲ್ಲಿ 5 ಕೈಯ ಬೆರಳುಗಳನ್ನು ನಾವು ಕಳೆದಾಗ 3. 8 - 5 = 3. 8 - 5 ಸಮಚಿಹ್ನೆ 3. 8ರಲ್ಲಿ 5 ಕಳೆದಾಗ 3 ಉತ್ತರ ಬಂತು ಮಕ್ಕಳೇ. ಹಾಗಿದ್ದರೆ ಇಲ್ಲೊಂದು ಲೆಕ್ಕ ಇದೆ ನೋಡಿ. 7 ಕೈಯ ಬೆರಳುಗಳು ಮೈನಸ್ ಬಲಭಾಗದಲ್ಲಿ 7. 7 - 7 7 ಬೆರಳುಗಳಲ್ಲಿ 7ರಲ್ಲಿ 7 ತೆಗೆಯೋದು. ಎಷ್ಟಾಯಿತು? 7ರಲ್ಲಿ 7 ಹೋದಾಗ 0. 0 ನಾವು ಹೆಂಗೆ ಸೂಚಿಸ್ತೀವಿ? ಕೈಯ ಬೆರಳುಗಳಲ್ಲಿ ಮುಷ್ಟಿ ಅದು ಸೂಚಿಸಿದದು 0 ಎಂದರ್ಥ ಮಕ್ಕಳೇ. ನಂತರದಲ್ಲಿ ಈ ಚಿತ್ರವನ್ನು ನೋಡಿ. 4 ನಕ್ಷತ್ರಗಳಿಗೆ ಮಧ್ಯೆ ಯಾವ ಚಿಹ್ನೆ ಇದೆ ಮಕ್ಕಳೇ?
ಕೂಡುವ ಚಿಹ್ನೆ ಪ್ಲಸ್ ಅಂತೀವಿ, ಅಧಿಕ ಚಿಹ್ನೆ ಅಂತೀವಿ ಅಲ್ವಾ. ಈ ಚಿತ್ರ ನೋಡಿ ಉತ್ತರ ಹೇಳುತ್ತೀರಾ ಮಕ್ಕಳೇ? ಎಷ್ಟಿದ್ದಾವೆ? 1 + 1 + 1 + 1 4 ಒಂದುಗಳಿದ್ದಾವೆ ಅಲ್ವಾ. ಈ 4 1 + 1 2 2 + 1 3 3 + 1 4 ನಕ್ಷತ್ರಗಳಿದ್ದಾವೆ. ಇಲ್ಲಿ ನೋಡಿ ಬಣ್ಣದ ಲಾಲಿಪಾಪ್ಗಳ ಚಿತ್ರ ನೋಡಿ. 2 ಲಾಲಿಪಾಪ್ಗಳ ಚಿತ್ರಕ್ಕೆ ಅಡ್ಡಗೆರೆ ಹಾಕಲಾಗಿದೆ. ಹಾಗಿದ್ರೆ ಏನಂತ ಮಾಡಬೇಕು ಇಲ್ಲಿ? ಯಾವ ಲೆಕ್ಕ? ವೆರಿ ಗುಡ್, ಕಳೆಯ ಲೆಕ್ಕ. 8 ಲಾಲಿಪಾಪ್ಗಳಲ್ಲಿ 2 ಲಾಲಿಪಾಪ್ಗಳಿಗೆ ಅಡ್ಡಗೆರೆ ಎಳೆದಿದೆ ಅಂದರೆ 2 ತೆಗೆದು ಹಾಕೋದು. ಉತ್ತರ ಎಷ್ಟು ಬಂತು ಮಕ್ಕಳೇ? 8ರಲ್ಲಿ 2 ತೆಗೆದಾಗ 6 ಲಾಲಿಪಾಪ್ಗಳು ಮಾತ್ರ ಉಳಿದ್ವು. ಮಕ್ಕಳೇ, ಇವನ ಹೆಸರು ರಾಜು ಅಂತ. ಇವನು ಒಂದು ಲೆಕ್ಕವನ್ನು ಮಾಡ್ತಾ ಇದ್ದಾನೆ. ಆದರೆ ಅವನ ಲೆಕ್ಕ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇವನ ಲೆಕ್ಕ ನೋಡಿ. ಆ ಒಂದು ಸಮಸ್ಯೆ ಏನು ಅಂದರೆ 3 + 5 - 2 ಅಂದರೆ ಈ ಒಂದು ಲೆಕ್ಕದಲ್ಲಿ ಕೂಡುವ ಚಿಹ್ನೆನೂ ಇದೆ, ಜೊತೆಗೆ ಕಳೆಯುವ ಚಿಹ್ನೆನೂ ಇದೆ. ಹಾಗಿದ್ರೆ ಮಕ್ಕಳೇ, ಈ ಕೂಡುವ ಮತ್ತು ಕಳೆಯುವ ಎರಡೂ ಚಿಹ್ನೆಗಳನ್ನು ಒಳಗೊಂಡ ಒಂದು ಈ ಲೆಕ್ಕ ಇದೆ ಅಲ್ವಾ, ಈ ಒಂದು ಸಮಸ್ಯೆ ಇದೆ ಅಲ್ವಾ, ಈ ಒಂದು ಲೆಕ್ಕಗಳಿಗೆ ನಾವೇನಂತ ಕರಿತೀವಿ? ಮಿಶ್ರ ಕ್ರಿಯೆಗಳು. ಎರಡೂ ಮಿಶ್ರವಾಗಿದ್ದಾವೆ, ಕೂಡೋದು ಮತ್ತು ಮೈನಸ್ ಅಂದರೆ ಕಳೆಯುವ ಲೆಕ್ಕಗಳು. ಹಾಗಿದ್ರೆ ನೋಡೋಣವಾ? ನೋಡಿ, 3 ಬಾತುಕೋಳಿಗಳು + 5 ಬಾತುಕೋಳಿಗಳು ಎಷ್ಟಾಯಿತು? 8 ಬಾತುಕೋಳಿಗಳು ಆದವು ಅಲ್ವಾ. ಈ 8 ಬಾತುಕೋಳಿಗಳಲ್ಲಿ ಎಷ್ಟು ಬಾತುಕೋಳಿಗಳನ್ನು ತೆಗಿಬೇಕು? 2 ಬಾತುಕೋಳಿಗಳನ್ನು ತೆಗೆದಾಗ 6 ಬಾತುಕೋಳಿಗಳು ಉಳಿದು. ಗಮನಿಸ್ತಾ ಇದ್ದೀರಲ್ವ ಮಕ್ಕಳೇ? 8ರಲ್ಲಿ 2 ಹೋದರೆ 6. ಈ ಒಂದು ಹಂತವಾಗಿ ಹಂತ 1 ಕೂಡಿಸ್ಬೇಕು, ಹಂತ 2ರಲ್ಲಿ ಕೂಡಿಸಿದ ಉತ್ತರದಲ್ಲಿ ಕೊಟ್ಟಿರುವ ಒಂದು ಅಂಕಿಯನ್ನು ಕಳಿಬೇಕು. 3 + 5 = 8 ಕೂಡಿಸಿದ್ವಿ, 8ರಲ್ಲಿ 2 ಕಳೆದಾಗ 6 ಉತ್ತರ ಬಂತು ಮಕ್ಕಳೇ. ಗೊತ್ತಾಯ್ತಲ್ವ ಮಕ್ಕಳೇ? ಇಲ್ಲಿ ನೋಡಿ, 5 ಬಾಲುಗಳಿಗೆ 1 ಬಾಲು ಸೇರಿದಾಗ ಎಷ್ಟಾಯಿತು? ಹೊಸ ಸಂಖ್ಯೆ ಎಷ್ಟಾಯಿತು? 5ಕ್ಕೆ 1 ಸೇರಿದರೆ ಮನಸ್ಸಲ್ಲೇ ಮಾಡಿ ಮಕ್ಕಳೇ. 5ಕ್ಕೆ 1 ಸೇರಿದಾಗ ಎಷ್ಟಾಯಿತು? 6 ಬಾಲುಗಳಾಯಿತು. ಪಕ್ಕದಲ್ಲಿ -2 ಕಳಿಬೇಕು. 6ರಲ್ಲಿ 2 ಕಳೆದಾಗ ಎಷ್ಟು ಬಂತು? 4 ಬಾಲುಗಳು. 5 + 1 = 6. ಅದರಲ್ಲಿ 2 ಕಳೆದಾಗ 4. ಅದೇ ಥರದಲ್ಲಿ ಇಲ್ಲಿ ನೋಡಿ ಮಕ್ಕಳೇ, ಜಾಣ ಎಷ್ಟಿದ್ದಾವೆ ಆಮೆಗಳು? 5 + 3 ಆಮೆಯನ್ನು ಕೂಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? ನೋಡಿ, 5 + 3 ಆಮೆಗಳು ಕೂಡಿದಾಗ ಎಣಿಸ್ತಾ ಇದ್ದೀರಲ್ವಾ? 5 + 3 = 8. 8ರಲ್ಲಿ -1 ಆಮೆಯನ್ನು ಕಳಿಬೇಕು. 8 ಆಮೆಯಲ್ಲಿ 1 ಆಮೆಯನ್ನು ಕಳೆದಾಗ 7 ಆಮೆಗಳು ಬರುತ್ತದೆ. 5 + 3 ಕೂಡಿಸಿಕೊಂಡು 8 ಬಂತು. 8ರಲ್ಲಿ 1 ಕಳೆದಾಗ 7 ಉತ್ತರ ಬಂತು. ಹಾಗಿದ್ರೆ ಮಕ್ಕಳೇ, ಈಗ ನೀವು ಈ ಮಿಶ್ರ ಕ್ರಿಯೆ ಲೆಕ್ಕಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಮಕ್ಕಳೇ, ಇದಕ್ಕೆ ಪೂರಕವಾಗಿ 14ನೇ ಮೈಲುಗಲ್ಲಿನ ಜೋಡಿಗಿಡಿ ಲೋಗದ 176ರಿಂದ 178ರವರೆಗಿನ ಮಿಶ್ರಕ್ರಿಯೆ ಲೆಕ್ಕಗಳು ಈ ಅಭ್ಯಾಸ ಚಟುವಟಿಕೆಗಳನ್ನು ಮನೆಯಲ್ಲಿ ಹಿರಿಯರು ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ. ನಂತರದಲ್ಲಿ 180ನೇ ಮೆಟ್ಟಿಲು ಸಂಖ್ಯೆಯ ಕ್ಲಿಪ್ ಆ್ಯಂಡ್ ಪ್ಯಾಡ್ ಲೋಗೋದ ಲೆಕ್ಕ ಬಿಡಿಸುವೆ ಈ ಅಭ್ಯಾಸ ಚಟುವಟಿಕೆಯನ್ನು ಕೂಡ ಮನೆಯಲ್ಲಿ ಹಿರಿಯರು ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ.